ನಮಸ್ಕಾರ ವೀಕ್ಷಕರೇ. ಇಲ್ಲಿ ಯಾವುದು ಸತ್ಯ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಯಾಕೆ ಅನ್ನೋದಾದ್ರೆ ಇಲ್ಲಿ ಒಂದು ಕ್ವಶನ್ ತೋರಿಸ್ತೀನಿ ನೋಡಿ. ಕೆಲವಷ್ಟು ಜನಕ್ಕಿಂತ ಪ್ರಶ್ನೆಗಳು ಹುಟ್ತಾ ಇರಬೇಕು, ಇಲ್ಲಾಂದ್ರೆ ಉತ್ತರಗಳು ಹೇಳಿದ್ದೇ ಸತ್ಯ ಆಗೋಗ್ಬಿಡುತ್ತೆ. ಗೂಗಲ್ ಅಲ್ಲಿ ಏನ್ ತೋರಿಸ್ತಾರೆ ಅದೇ ಸತ್ಯ ಅನ್ಕೊಂಡ್ ಬದುಕ್ಬಿಡ್ತೀವಿ. ಇಲ್ಲ ಯಾರೋ ಏನೋ ಹೇಳಿರ್ತಾರೆ, ಸ್ಕೂಲಲ್ಲಿ ಹೇಳಿರ್ತಾರೋ ಕಾಲೇಜಲ್ಲಿ ಹೇಳ್ತಾರೋ ಅದನ್ನೇ ಸತ್ಯ ಅನ್ಕೊಂಡ್ ಬದುಕ್ಬಿಡ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಔಟ್ಸೈಡ್ ಆಫ್ ದಿ ಅರ್ತ್ ಅಂದ್ರೆ ಸ್ಪೇಸ್, ಆಕಾಶದಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ಗೂಗಲ್ ಅಲ್ಲಿ ಹುಡುಕಿದ್ರೆ ಅದು ತೋರಿಸುತ್ತೆ -455 ಡಿಗ್ರಿ ಫೆನೆಟ್, ಅರೌಂಡ್ 270 ಡಿಗ್ರಿ ಸೆಂಟಿಗ್ರೇಡ್. ಅಂದ್ರೆ ತುಂಬಾ ಫ್ರೀಸಿಂಗ್ ಕೋಲ್ಡ್. ಎಷ್ಟು ಕೋಲ್ಡ್ ಇರುತ್ತೆ ಅಂದ್ರೆ -270 ಡಿಗ್ರಿ. ಇವನ್ ನಮ್ಮ ರಾಕೆಟ್ಗಳೆಲ್ಲ ಐಸ್ ಆಗ್ಬಿಡುತ್ತೆ. ಇಲ್ಲಿಂದ ಭೂಮಿಯಿಂದ ಕಳ್ಸಿರ್ತೀವಲ್ಲ ಅಂತ ರಾಕೆಟ್ಗಳೆಲ್ಲ ಐಸ್ ಆಗ್ಬಿಡುತ್ತೆ. ಫ್ರಿಜ್ ಅಲ್ಲಿ ಇರುವಂತ -5, 10, 20 ಡಿಗ್ರಿನೇ ತಡ್ಕೊಳಕ್ ಆಗೋದಿಲ್ಲ. -270 ಅಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಫ್ರೀಸ್, ಐಸ್ಗಿಂತ ನೆಕ್ಸ್ಟ್ ಸ್ಟೇಜ್ ಹೊರಟೋಗ್ಬಿಟ್ಟಿರುತ್ತಲ್ವಾ. ಬಟ್ ಯಾವುದು ಏನು ಆಗೋದಿಲ್ಲ ಅಲ್ಲ, ರಾಕೆಟ್ಗಳು ಆರಾಮಾಗಿ ಆಕಾಶದಲ್ಲಿ ಹಾರಾಡ್ತಾ ಇರೋ ತೋರಿಸ್ತಾರೆ. ಒಂದು ಪ್ರಶ್ನೆ. ಸೆಕೆಂಡ್, ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ. ಭೂಮಿಯಿಂದ ಆಚೆ ಹೋದ್ರೆ ತಣ್ಣಗಿರುತ್ತೆ, ಐಸ್ ಕೋಲ್ಡ್ ಫ್ರೀಸಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಸೂರ್ಯನಿಂದ ಬಿಸಿಲು ಬರುತ್ತಲ್ಲ, ಅದು ಓಝೋನ್ ಲೇಯರ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಬಂದು ಭೂಮಿಗೆ ತಟ್ಟುವಷ್ಟೊತ್ತಿಗೆ 35, 40, 50 ಡಿಗ್ರಿ ಎಲ್ಲ ಇರುತ್ತೆ. ಅಂದ್ರೆ ಭೂಮಿ ಆಚೆ ಎಷ್ಟು ಟೆಂಪರೇಚರ್ ಇರಬೇಕು ಸೂರ್ಯಂದು? ಒಂದು ಲೆಕ್ಕದಲ್ಲಿ ಸೈಂಟಿಸ್ಟ್ಗಳು ಅದನ್ನು ಹೇಳ್ತಾರೆ, ಏನಂತ, ಭೂಮಿ ಆಚೆ ಹೋದ್ರೆ ಸೂರ್ಯನ ಟೆಂಪರೇಚರ್ ಭೂಮಿ ಬರೋದು ಹತ್ತತ್ರ 1500 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು ಕಬ್ಬಣ ಕರಗೋ ಅಷ್ಟು ಲೆವೆಲ್ಗೆ ಹೀಟ್ ಅನ್ನೋದು ಭೂಮಿಗೆ ತಟ್ತಾ ಇರುತ್ತೆ. ಅದನ್ನ ಓಝೋನ್ ಲೇಯರ್ ತಡೆದು ನಮಗೆ ಈ ಟೆಂಪರೇಚರ್ನ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲ, ಅಷ್ಟೊಂದು ಬಿಸಿ ಇದೆ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಇಷ್ಟು ಕೋಲ್ಡ್ ಇದೆ ಅಂತ ಹೇಳ್ತಾರೆ. ಯಾವ್ದು ಸತ್ಯ? ಅದನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೈನ್ಸ್ ಅಂದ್ಬಿಡ್ತಾರೆ, ಕೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಬಿಡಪ್ಪ, ಅವೆಲ್ಲ ಸೈನ್ಸು ಅಂತ ಹೇಳ್ಬಿಡ್ತಾರೆ. ಆದ್ರೆ ಅರ್ಥ ಮಾಡಿಸೋರು ಯಾರು ಇಲ್ಲ. ಅವ್ರು ಬರ್ದಿಟ್ಟಿದ್ದೇ ಸತ್ಯ, ಅವ್ರು ಹೇಳಿದ್ದೇ ಸತ್ಯ ಅಂತ ನಂಬಿಸೋ ಕೆಲಸ ಮಾಡ್ತಾ ಇದಾರೆ ಹೊರತು ಅರ್ಥ ಮಾಡಿಸೋರು ಎಷ್ಟು ಜನ ಇದ್ದಾರೆ? ನೀವು ಸ್ಕೂಲ್ಗಳಲ್ಲಿ ಕೇಳಿ, ಕಾಲೇಜಲ್ಲಿ ಕೇಳಿ, ಇದನ್ನೇ ಪ್ರೂಫ್ ಇಟ್ಕೊಂಡು ಹೇಳ್ತಾರೆ. ಅವ್ರು ಬರ್ದಿಟ್ಟಿದಾರಮ್ಮ, ಸುಮ್ನೆ ಬರ್ದು ಬಿಡ್ತಾರ? ಅವರೆಲ್ಲ ಅಧ್ಯಯನ ಮಾಡಿರ್ತಾರೆ, ಅವರು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ಬರ್ದಿರ್ತಾರೆ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಚಂದ್ರನ ಮೇಲೆ ಅಮೆರಿಕಾದವ್ರು ಹೋಗಿದ್ರು ಅನ್ನೋದೇ ಸುಳ್ಳು ಅಂತ ಕೊನೆಗೆ ಒಪ್ಕೊಳ್ಳೋ ಲೆವೆಲ್ಗೆ ಬಂದಿದ್ರು ಕೂಡ, ನಾವು ಹೋಗಿದ್ವಿ ಅಮೆರಿಕಾದವರು 1970s ಅಲ್ಲೇ ಹೋಗಿ ಬಂದ್ವಿ ಅಂತ ಹೇಳ್ಕೊಂಡ್ಬಿಟ್ರು. ಅದಾದ ಮೇಲೆ ಒಂದು ಸಲನು ಹೋಗೋದಕ್ಕೆ ಹೋಗ್ಲೇ ಇಲ್ಲ. ಯಾಕೆಂದ್ರೆ ಅಡ್ವಾನ್ಸ್ಮೆಂಟ್ ಎಲ್ಲ ತುಂಬಾ ಪೀಕ್ ಹೋಗಿದೆ. ಈಗಲೂ ಕೂಡ ಚಂದ್ರನ ಮೇಲೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಅವಾಗ ಅಡ್ವಾನ್ಸ್ಮೆಂಟ್ ಇರ್ಲಿಲ್ಲ, ಏನೂ ಇರಲಿಲ್ಲ, ಚಂದ್ರನ ಮೇಲೆ ಹೋಗಿ ಬಂದ್ಬಿಟ್ವಿ ಅಂತ ಹೇಳ್ಬಿಟ್ರು. ಅದು ಸತ್ಯನ? ಅದೇ ಹೇಳಿದ್ದು, ಕ್ವಶನ್ ಮಾರ್ಕ್ಗಳು ಎಷ್ಟೋ ಉಟ್ಬಿಡ್ತೇವೆ. ಬಟ್ ಇವ್ರು ಹೇಳಿದ್ದು ಈ ಪಾಯಿಂಟ್ಗೆ ಬರೋದಾದ್ರೆ ಎಷ್ಟೋ ಸುಳ್ಳುಗಳು ಈ ತರ ಸತ್ಯ ಅಂತ ನಾವು ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಇಲ್ಲಿ ಯಾವುದು ಸತ್ಯ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅನ್ನೊಂದು ದೊಡ್ಡ ಪ್ರಶ್ನೆ ಹುಡ್ತಾ ಇದೆ. ನಾನು ಅದನ್ನೇ ಹೇಳಿದ್ದು, ಇದಕ್ಕೆ ಉತ್ತರ ಹುಡ್ಕೋದ್ರೆ ಉತ್ತರ ಸಿಗೋದೇ ಇಲ್ಲ. ಯಾಕೆ ಅಂದ್ರೆ ಸಿಂಪಲ್ ಆಗಿ ನೀವು ಗೂಗಲ್ ಅಲ್ಲೇ ಹುಡುಕ್ತಾ ಹೋಗಿ, ಅದಕ್ಕೆ ಎಷ್ಟೋ ಪ್ರಶ್ನೆಗಳು ಹಾಕಿದ್ರೆ ಕೊನೆಗೆ ಉತ್ತರ ಕೊಡ್ತಾ ಹೋಗ್ತಾ ಇದೆಯಲ್ಲ, ಕೆಮಿಕಲ್ ರಿಯಾಕ್ಷನ್ ಹಾಗೆ ಹೀಗೆ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇದು ಸಿಂಪಲ್ ಎಕ್ಸಾಂಪಲ್. ನಾರ್ಮಲ್ ಆಗಿ ನಾವಿಲ್ಲೆಲ್ಲ ಉಸಿರಾಡ್ತಾ ಇದೀವಿ ಆಕ್ಸಿಜನ್ ಇಂದ. ಅದೇ ಹಿಮಾಲಯದ ಮೇಲೆ ಹೋದ್ರೆ ಆಕ್ಸಿಜನ್ನೇ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನ ಮೇಲೆ ಹೋದ್ರೆ ಆಕ್ಸಿಜನ್ನೇ ಇಲ್ಲ, ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ. ಫ್ಲೈಟ್ಗಳು ಹಾರಾಡ್ತಾವಲ್ಲ, ಆ ಜಾಗದಲ್ಲಿ ಆಕ್ಸಿಜನ್ನೇ ಇಲ್ಲ, ಉಸಿರು ಕಟ್ಟುವಂತ ಸಂದರ್ಭ ಬರ್ಬೋದು. ಅದಕ್ಕೋಸ್ಕರ ಫ್ಲೈಟ್ಗಳಲ್ಲಿ ಆಕ್ಸಿಜನ್ ಮಾಸ್ಕ್ಗಳು ಹಾಕೊಳ್ಳಿ ಎಮರ್ಜೆನ್ಸಿ ಇದ್ದಾಗ ಅಂತ ಹೇಳ್ತಾರೆ. ಈ ತರ ಎಲ್ಲ ಹೇಳ್ತಾರೆ. ಬಟ್ ಕೊನೆಗೆ ಏನ್ ಹೇಳ್ತಾರೆ, ಓಝೋನ್ ಲೇಯರ್ ಅಲ್ಲಿ ಫುಲ್ ಆಗಿರುವಂತದ್ದು ಆಕ್ಸಿಜನ್, ಅದು ನಮ್ಮನ್ನ ಕಾಪಾಡ್ತಾ ಇದೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಯಾವ್ದು ಸತ್ಯ? ಅದಕ್ಕೆ ಉತ್ತರ ಕೇಳ್ತಾ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಹೇಳುತ್ತೆ, ಇಲ್ಲಿರುವಂತ ಆಕ್ಸಿಜನ್ ಓಟು ಅಂತ ನಾವು ನಂಬಿದೀವಿ. ಇದೇನಾಗುತ್ತೆ, ಸಿ ಲೆವೆಲ್ ಅಲ್ಲಿ 100% ಆಕ್ಸಿಜನ್ ಇರುತ್ತಂತೆ. ಪ್ಲಸ್ 3500 ಮೀಟರ್ ಮೇಲೆ ಹೋದ್ರೆ 65% ಮಾತ್ರ ಆಕ್ಸಿಜನ್ ಇರುತ್ತಂತೆ. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಎಲ್ಲಿ ಬದುಕಬೇಕು? ಸಿ ಲೆವೆಲ್ ಅಲ್ಲಿ ಹೋಗಿ ಬದುಕಬೇಕು. ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿ ಬದುಕ್ತೀವಿ. ಸಿ ಲೆವೆಲ್ ಇಂದ ಮೇಲ್ಗಡೆ ಬಂದ್ರೆ 65% ಅಷ್ಟೇ ಆಕ್ಸಿಜನ್. ಇನ್ನ ಮೇಲೆ ಕೊಡಿದ್ರೆ ಎವರೆಸ್ಟ್ ಬೇಸ್ ಕ್ಯಾಂಪ್ ಹತ್ರ 50% ಅಷ್ಟೇ ಆಕ್ಸಿಜನ್. ಇನ್ನ ಅದ್ರ ಮೇಲ್ಗಡೆ ಮೌಂಟ್ ಎವರೆಸ್ಟ್ ಹೋದ್ರೆ 33% ಆಕ್ಸಿಜನ್. ಅಂದ್ರೆ ಮನುಷ್ಯನಿಗೆ ಉಸಿರಾಡೋದಕ್ಕೆ ಮಿನಿಮಮ್ 30% ಆಕ್ಸಿಜನ್ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಮನುಷ್ಯ ಉಸಿರಾಟದ ತೊಂದರೆಯಿಂದ ಸತ್ತು ಹೋಗ್ತಾನೆ. ಅಂದ್ರೆ ಮೌಂಟ್ ಎವರೆಸ್ಟ್ ಗಿಂತ ಹೈಟ್ ಹೋದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಆಕ್ಸಿಜನ್ ಇಲ್ಲ ಅಂತ ಒಂದು ಥಿಯರಿ ಹೇಳುತ್ತೆ. ಇನ್ನೊಂದು ಥಿಯರಿನಲ್ಲಿ ಹೇಳ್ತಾರೆ, ಓಝೋನ್ ಲೇಯರ್ ಏನಿದೆ ಇದು ಕಂಪ್ಲೀಟ್ಲಿ ಆಕ್ಸಿಜನ್. ಹೇಗೆ ಅಲ್ಲಿ ಆಕ್ಸಿಜನ್ ಫಾರ್ಮ್ ಆಯ್ತು ಅಂದ್ರೆ, ಈ O2 ಒಂದು ಲೆವೆಲ್ ಆದ್ರೆ O2 ಸ್ಪ್ಲಿಟ್ ಆದಾಗ O1 ಇರುತ್ತಂತೆ. ಆ O1 ತಿನ್ ಏರ್ ಅಲ್ಲಿ ಮೇಲೆ ಕೊಟ್ಟೋಗುತ್ತೆ. ಆ ತಿನ್ ಏರ್ ಮತ್ತೆ ಜಾಯಿನ್ ಆಗುತ್ತೆ. ಯಾವಾಗ ಈ ಸನ್ಲೈಟ್ ಎಲ್ಲ ಬಿದ್ದು ಜಾಯಿನ್ ಆಗಿ ಓಝೋನ್ ಲೇಯರ್ ಫಾರ್ಮ್ ಆಗುತ್ತೆ. ಅದನ್ನ ಇದ್ರಲ್ಲಿ ತೋರಿಸ್ತಾರೆ. ಇಲ್ಲಿ ತೋರಿಸ್ತಾರೆ ನೋಡಿ. ಇದು ಭೂಮಿ ಆದ್ರೆ ಭೂಮಿ ಮೇಲೆ ಏರೋಪ್ಲೇನ್ ಹೋಗೋ ಜಾಗ. ಅದನ್ನ ಬಿಟ್ಟು ಪ್ಯಾರಾಶೂಟ್ಗಳು ಅದನ್ನ ಟ್ರೋಪೋಸ್ಪಿಯರ್ ಅಂತ ಕರೆದ್ರು. ಹೈಟ್ ಆಫ್ ದಿ ವೆದರ್ ಬೆಲೂನ್ಸ್, ಕಮರ್ಷಿಯಲ್ ಫ್ಲೈಟ್ ಓಡಾಡುವಂಥದ್ದು. ಆ ಜಾಗದಲ್ಲಿ ಓಝೋನ್ ಲೇಯರ್ ಇದೆ. ಎಷ್ಟು ದೂರ? ಹತ್ತತ್ರ ಭೂಮಿಯಿಂದ 15 ಕಿಲೋಮೀಟರ್ ಮೇಲ್ಗಡೆ ತನಕ
ಹೋಗಾದ ಮೇಲೆ ಓಝೋನ್ ಲೇಯರ್ ಇದೆ. ಓಝೋನ್ ಲೇಯರ್ ಇದೆಯಾ ಇಲ್ಲ ಬೇರೆ ಲೇಯರ್ ಇದೆಯಾ ನಮಗೂ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ತೋರಿಸಿದ್ದೇ ಸತ್ಯ, ಅವ್ರು ಹೇಳಿದ್ದೇ ಸತ್ಯ ಅಂತ ನಂಬ್ತೀವಿ. ಬಟ್ ಅದು ಪ್ರೂಫ್ ನಾವು ಕಂಡುಹಿಡಿಯಕ್ಕಾಗಲ್ಲ, ಅವ್ರು ಹೇಳಿದ್ದೇನೆ ನಂಬ್ಕೊಂಡು ಬದುಕಬೇಕು. ಇನ್ನು ಅದ್ರ ಮೇಲ್ಗಡೆ ಹೋದ್ರೆ ಸುಮಾರು 50 ಕಿಲೋಮೀಟರ್ ಮೇಲ್ಗಡೆ ಹೋದ್ರೆ ಅಲ್ಲಿ ಮೀಸೋಸ್ಪಿಯರ್ ಅಂದ್ರು, ಅಲ್ಲಿ ಸಣ್ಣ ಸಣ್ಣ ಆಸ್ಟ್ರಾಯ್ಡ್ಗಳು ಅವೆಲ್ಲ ಓಡಾಡ್ತಾ ಇರುತ್ತೆ. ಇನ್ನು ಅದಕ್ಕಿಂತ ಮೇಲಕ್ಕೆ ಹೋದ್ರೆ ಥರ್ಮೋಸ್ಪಿಯರ್ ಅಂದ್ರು, ಅಲ್ಲಿ 80 ಕಿಲೋಮೀಟರ್ 100 ಕಿಲೋಮೀಟರ್ ಮೇಲಕ್ಕೆ ಹೋದ್ರೆ ಅಲ್ಲಿ ನಮ್ಮ ಸ್ಯಾಟಲೈಟ್ಗಳು, ರಾಕೆಟ್ಗಳು, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಗಳು ಇದೆಲ್ಲ ಸುಮಾರು 500 ಕಿಲೋಮೀಟರ್ ದೂರದಲ್ಲಿ, ನಮ್ಮ ಭೂಮಿಯಿಂದ 500 ಕಿಲೋಮೀಟರ್ ದೂರದಲ್ಲಿ ಹಾರಾಡ್ತಾ ಇದ್ದಾವೆ. ಓಕೆ, ಹಂಗಾರೆ ಅಲ್ಲಿನ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಒಂದು ಲೆಕ್ಕಾಚಾರ ಏನ್ ಅನ್ಸ್ಬೋದು. 500 ಕಿಲೋಮೀಟರ್ ದೂರ ಇದಾವೆ ಅಂದ್ರೆ ಇವರ ಕೊಟ್ಟಿರೋ ಪ್ರಕಾರ ಮೈನಸ್ ಅಲ್ಲಿರಬೇಕು. ಬಟ್ ಇಲ್ಲೇನು ಹೇಳ್ತಾರೆ ಅದನ್ನು ತೋರಿಸ್ತಾ ಇದೀನಿ. ಅದಕ್ಕೆ ಇಲ್ಲಿದೆ ನೋಡಿ, ಓಝೋನ್ ಲೇಯರ್ ಅಲ್ಲಿ -55 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತೆ. ಅಂದ್ರೆ ಇಷ್ಟು ತುಂಬಾ ಕೋಲ್ಡ್ ಇದೆ ಓಝೋನ್ ಲೇಯರ್ ಅಲ್ಲಿ, 15ರಿಂದ 50 ಕಿಲೋಮೀಟರ್. ಅದನ್ನ ಬಿಟ್ಟು ಆಚೆ ಹೋಗ್ತಾ ಇದ್ದಂಗೆ 0 to -90 ಡಿಗ್ರಿ ಟೆಂಪರೇಚರ್ ಇದೆ. ಎಲ್ಲಿ? ಮಿಸೋಸ್ಪಿಯರ್ ಅಲ್ಲಿ, ಜಸ್ಟ್ ಎಬೋವ್ ಓಝೋನ್ ಅಲ್ಲಿ. ಇನ್ನು ಥರ್ಮೋಸ್ಪಿಯರ್ ಅಲ್ಲಿ ಅಂದ್ರೆ ಸುಮಾರು 500 ಕಿಲೋಮೀಟರ್ 600 ಕಿಲೋಮೀಟರ್ ಹೋಗ್ತಾ ಇದ್ದಂಗೆ ಟೆಂಪರೇಚರ್ ಅರೌಂಡ್ 1500 ಡಿಗ್ರಿ. ಎಕ್ಸ್ಟ್ರೀಮ್ ಹೀಟ್, ಹೈ ಎನರ್ಜಿ, ಎಕ್ಸ್ ರೇಸ್, ಸೋಲಾರ್ ರೇಸ್. ಅಂದ್ರೆ ಇಲ್ಲಿ ಯಾವ್ದು ಸತ್ಯ? ಭೂಮಿ ಮೇಲ್ಗಡೆ ಕೋಲ್ಡ್ ಇದೆ ಅಂತ ಹೇಳ್ತಾರೆ, ಭೂಮಿಯಿಂದ ಆಚೆ ಕಡೆ ಕೋಲ್ಡ್ ಇದೆ ಅಂತ ಹೇಳ್ತಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಭೂಮಿ ಹೊರಗಡೆ ಒಳ್ಳೆ ಹೀಟ್ ಇದೆ ಅಂತ ಹೇಳ್ತಾರೆ. ಅದು ಸತ್ಯ. ಒಟ್ನಲ್ಲಿ ಇದೆಲ್ಲ ಕೂಡ ಕನ್ಫ್ಯೂಷನ್ ಮಾಡಿ ಜನಕ್ಕೆ ಇದೇ ಸತ್ಯ ಅಂತ ನಂಬಿಸ್ಬಿಟ್ಬಿಟ್ಟಿದ್ದಾರೆ. ನಾವು ನಂಬ್ಕೊಂಡು ಅನ್ಕೊಂಡು ಓದ್ತಾ ಇದೀವಿ, ಮಕ್ಳಿಗೂ ಅದನ್ನೇ ಹೇಳ್ಕೊಡ್ತಾ ಇದೀವಿ. ಬಟ್ ಆದ್ರೆ ಕ್ವಶನ್ ಹುಟ್ಟದೇ ಇಲ್ಲ. ಹುಟ್ಟಿದ್ರು ಅದೆಲ್ಲ ಕ್ವಶನ್ ಮಾಡಕ್ ಹೋಗ್ಬೇಡ, ಅವ್ರು ಬರ್ದಿದ್ದಾರೆ ಸತ್ಯ ಓದು ಅಂತ ಮಕ್ಳಿಗೂ ಹೇಳ್ಕೊಡ್ತೀವಿ. ಬಟ್ ಆದ್ರೆ ನಿಜ ಏನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಲ್ಲ, ನಮ್ಮ ಫ್ಯೂಚರ್ ಪೀಳಿಗೆಗೂ ಮಾಡೋದು ಬಿಡೋದಿಲ್ಲ. ಯಾಕೆ? ಕೊಲೆ ಬಸವರಾಗಿ ಮಾಡ್ಬಿಟ್ಬಿಟ್ಟಿದ್ದಾರೆ, ಅದೇ ಸತ್ಯ ಅನ್ಕೊಂಡ್ ಬಿಡ್ತೀವಿ. ಹಿಂದಿನ ಕಾಲದಲ್ಲಿ, ಪುರಾಣ ಕಾಲದಲ್ಲಿ, ಆ ಯುಗಗಳ ಕಾಲದಲ್ಲಿ ಯೋಚನೆ ಮಾಡಿ ಹುಡುಕಿ ಅಂತ ಮಾಡೋದಕ್ಕೆ ಬಿಡ್ತಾ ಇದ್ರು, ಹುಡುಕ್ತಾ ಇದ್ರು ಇದು ಸತ್ಯನಾ ಇದು ನಿಜಾನ ಅಂತ ಹುಡ್ಕೋ ಕೆಲಸ ಮಾಡ್ತಾ ಇದ್ರು. ಬಟ್ ಈಗ ಏನು ಅಂದ್ರೆ ಇದೇ ಸತ್ಯ, ಇದೇ ಓದ್ಬೇಕು ಅಂತ ಹೇಳಿ 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 ತಲೆ ಮೇಲೆ ಹೊಡೆದಂಗೆ ಕೇಳುವಂಗ್ ಮಾಡ್ಬಿಟ್ಟಿದ್ದಾರೆ. ನಾವು ಅದನ್ನೇ ನಂಬ್ಕೊಂಡಿರ್ತೀವಿ. ಅದನ್ನೇ ನಾನು ಕೇಳಿದ್ದು. ಇಲ್ಲಿ ಹೇಳ್ತಾರೆ ಥರ್ಮೋಸ್ಪಿಯರ್ ಅಂದ್ರೆ ಭೂಮಿಯಿಂದ 500 ಕಿಲೋಮೀಟರ್ 600 ಕಿಲೋಮೀಟರ್ ದೂರ ಹೋದ್ರೆ ಟೆಂಪರೇಚರ್ 1500 ಡಿಗ್ರಿ ಸೆಂಟಿಗ್ರೇಡ್. ಇಲ್ಲಿ ಹೇಳ್ತಾರೆ -450 ಡಿಗ್ರಿ. ಅಂದ್ರೆ ಯಾವ್ದು ಸತ್ಯ? ಮೈನಸ್ ಅನ್ನೋದು ಸತ್ಯನಾ ಇಲ್ಲ ಪ್ಲಸ್ ಅನ್ನೋದು ಸತ್ಯನಾ? ಲೆಕ್ಕಕ್ಕೆ ಸೂರ್ಯನ ಬೆಳಕು ಭೂಮಿಗೆ ಬೀಳ್ಬೇಕು ಅಂದ್ರೆ, ಬಿಸಿ ಆ ಮಟ್ಟಕ್ಕೆ ಕುಡಿಯುತ್ತೆ ಅಂದ್ರೆ ಭೂಮಿಯಿಂದ ಹೊರಗಡೆ ಹೋದ್ರೆ 250, 300, 400, 500 ಡಿಗ್ರಿ ಟೆಂಪರೇಚರ್ ಇರಬಹುದು. ಬಟ್ ಆದ್ರೆ ಓಝೋನ್ ಲೇಯರ್ ಇವರು ಮೈನಸ್ ಅಲ್ಲಿ ಇದೆ ಅಂತ ಇನ್ನೊಂದು ಕಡೆ ಆರಿಸ್ಬಿಟ್ರು. ಅಂದ್ರೆ ನಮ್ಮ ಫ್ಲೈಟ್ಗಳು ಅದನ್ನ ದಾಟಿ ಹೋಗಂಗೇ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೂ ಒಂದು ಪ್ರಶ್ನೆ ಕೇಳಿದ್ವಿ, ಓಝೋನ್ ಲೇಯರ್ ಅಲ್ಲಿ ಮೈನಸ್ ಅಲ್ಲಿ ಇದ್ರೆ ನಾವು ರಾಕೆಟ್ಗಳು ಆರಿಸಿದ್ರೆ ಫ್ರೀಸ್ ಆಗೋದಿಲ್ವಾ ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಇಲ್ಲ, ಯಾಕೆಂದ್ರೆ ರಾಕೆಟ್ ಹೋಗೋ ಸ್ಪೀಡ್ಗೆ ಹೀಟ್ ಅನ್ನು ಜನರೇಟ್ ಆಗುತ್ತೆ ಆಟೋಮೆಟಿಕಲಿ. ಆ ಕೋಲ್ಡ್ ಏನಿದೆ -55 ಡಿಗ್ರಿ ಐಸ್ ಆಗಿರುತ್ತಲ್ವಾ, -55 ಡಿಗ್ರಿ ಅಂದ್ರೆ ನನಗೆ ಗೊತ್ತಿರೋ ಹಂಗೆ ಐಸ್ ಆಗಬೇಕು. ಬಟ್ ಆದ್ರೆ ಇಲ್ಲಿ ಅದರಿಂದ ಆರಾಮಾಗಿ ಸ್ಪೇಸ್ ರಾಕೆಟ್ಗಳು ಹೊರಟೋಗುತ್ತೆ. ಇಲ್ಲಿದೆ ನೋಡಿ ಒಂದು ಉತ್ತರ, ಐಸ್ ಕ್ಯೂಬ್ಸ್ ಇನ್ ಹೋಮ್ ರೆಫ್ರಿಜಿರೇಟರ್ ಫ್ರೀಸರ್. ಅಂದ್ರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತ ಫ್ರೀಸರ್ ಅಲ್ಲಿ ಇರುವಂತ ಐಸ್ ಕ್ಯೂಬ್ ಟೆಂಪರೇಚರ್ -18 ಡಿಗ್ರಿ. ಓಕೆನಾ? ಇಲ್ಲಿ ಅವ್ರು ಹೇಳ್ತಾ ಇರೋದೇನು, ಓಝೋನ್ ಲೇಯರ್ ಏನಿದೆ -55 ಡಿಗ್ರಿ ಅಂದ್ರೆ ಐಸ್ ಆಗಿರುತ್ತಾ ಇಲ್ಲ ನಾರ್ಮಲ್ ಗಾಳಿ ರೀತಿ ಇರುತ್ತಾ? ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಯಾಕೆಂದ್ರೆ ಇಲ್ಲಿ ಅದೇ ತೋರಿಸ್ತಾ ಇರೋದು, ಮನೆಯಲ್ಲಿ ಐಸ್ ಕ್ಯೂಬ್ ಆಗೋಗ್ಬಿಡುತ್ತೆ -20 ಡಿಗ್ರಿಗೆಲ್ಲ. ಆದ್ರೆ ಇಲ್ಲಿ -55 ಡಿಗ್ರಿ ಇದೆ ಓಝೋನ್ ಲೇಯರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಐಸ್ ನ ಹೊಡ್ಕೊಂಡು ರಾಕೆಟ್ಗಳು ಆಚೆಗೆ ಹೋಗ್ತಾ ಇದೆಯಾ? ಒಂದು ದೊಡ್ಡ ಪ್ರಶ್ನೆ. ಉತ್ತರ ಸಿಗೋದಿಲ್ಲ. ಐಸ್ನ ಹೊಡ್ಕೊಂಡಂತೂ ಹೋಗೋದಿಲ್ಲ, ಯಾಕೆಂದ್ರೆ ಐಸ್ ಕುಡಿದ್ರೆ ರಾಕೆಟ್ಗಳು ಬ್ಲಾಸ್ಟೇ ಆಗೋಗ್ಬಿಡ್ತವೆ. ಬಟ್ ಆದ್ರೆ ಇಲ್ಲಿ ಐಸ್ ವಾಲ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸತ್ಯ? ನಿಜವಾಗ್ಲೂ ದೊಡ್ಡ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಬಟ್ ಅದ್ರ ಉತ್ತರಗಳು ಮಾತ್ರ ಎಲ್ಲೂ ಸಿಗಲ್ಲ. ಇಲ್ಲಿ ತೋರಿಸಿದ್ದೆ ಉತ್ತರ ಅನ್ಕೊಂಡು ನಾವು ನಂಬೇಕಾಗಿದೆ. ಈ ಉತ್ತರಗಳು ಕೂಡ ಕರೆಕ್ಟ್ ಆಗಿಲ್ಲ. ಗೂಗಲ್ ಅಲ್ಲಿ ಹೋಗಿ ನೀವು ಪುಸ್ತಕಗಳು ಇಟ್ಕೊಂಡು ಓದಿ, ಅವ್ರು ಹೇಳೋದೇ ಒಂದು, ಇದೇ ಸತ್ಯ. ಇಲ್ಲಿ ಓಝೋನ್ ಲೇಯರ್, ನಾನು ಅದಕ್ಕೆ ಪ್ರೂಫ್ಗಳನ್ನ ಮುಂದೆ ಗೂಗಲ್ ಅಲ್ಲಿ ತೋರಿಸೋದನ್ನೇ ತೋರಿಸ್ತಾ ಇದ್ದೀನಿ. 15ರಿಂದ 50 ಕಿಲೋಮೀಟರ್ ಅಲ್ಲಿ ಹೋದ್ರೆ -55 ಡಿಗ್ರಿ ಅಂದ್ರೆ ಎಷ್ಟು? ಐಸ್, ಕೋಲ್ಡ್ ಐಸ್. ಓಝೋನ್ ಅಬ್ಸರ್ವ್ಸ್ UV rays ಕನ್ವರ್ಟಿಂಗ್ ಸೋಲಾರ್ ಎನರ್ಜಿ ಡೈರೆಕ್ಟ್ಲಿ ಇಂಟು ಹೀಟ್. ಇಲ್ಲಿ ಏನಾಗುತ್ತೆ, ಐಸ್ ಮೆಲ್ಟ್ ಆಗೋಗ್ಬಿಡ್ಬೇಕು. ಸೂರ್ಯನ ಆ ಬಿಸಿ ಅಲ್ಲಿ ಬಿದ್ದರೆ ಅದು ಐಸ್ ಮೆಲ್ಟ್ ಆಗ್ತಾ ಇಲ್ಲ. -55 ಡಿಗ್ರಿ ಹಾಗೆ ಮೇಂಟೈನ್ ಆಗ್ತಾ ಇದೆ. ಅಪ್ ಟು ಇಟ್ಟಿದ್ದಾರೆ ಬಿಡಿ, 0 ಡಿಗ್ರಿ ತನಕ ಬರಬಹುದು ಅಂತಾನು ಹೇಳ್ತಾರೆ. ಬಟ್ ಆದ್ರೆ -55 ಡಿಗ್ರಿ ಎಲ್ಲಿದೆ? ಹಿಮಾಲಯದಲ್ಲಿ ಇದೆಯಾ ಇಲ್ಲ ನಾರ್ತನ್ ಹೆಮಿಸ್ಫಿಯರ್ ಸೌತರ್ನ್ ಹೆಮಿಸ್ಫಿಯರ್ ಅಲ್ಲೆಲ್ಲಾದ್ರೂ ಇದೆಯಾ? ಒಟ್ಟಿನಲ್ಲಿ ಎಲ್ಲಾ ಕೂಡ ಸತ್ಯ ಅನ್ನೋದಕ್ಕಿಂತ ನೀವು ಉತ್ತರ ಹುಡುಕೊಳ್ಳಿ. ಇದೆಷ್ಟೋ ವಿಷಯಗಳಿದೆ ತಿಳಿಸೋ ಕೆಲಸ ನಾನು ತಿಳಿಸ್ತೀನಿ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.